ವಿನಾಯಕ ವಕೀಲರು, ಭದ್ರಾವತಿ ನ್ಯಾಯಾಲಯದಲ್ಲಿ 36 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. 36 ವರ್ಷಗಳಿಂದ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಇದು 13ನೇ ಶತಮಾನದ ದೇವಸ್ಥಾನ. ಇದು ಅತ್ಯಂತ ವೈಭವಯುತವಾಗಿ ಅಲಂಕಾರ ಮಾಡಿದ್ದಾರೆ. ಭದ್ರಾವತಿಯ ಪ್ರತಿಯೊಬ್ಬರು ಹಾಗೂ ರಾಜ್ಯದ ಎಲ್ಲ ಭಕ್ತಾದಿಗಳು ಈ ದೇವರ ದರ್ಶನವನ್ನು ಮಾಡಿದರೆ ಪಾವನರಾಗ್ತಾರೆ ಅನ್ನೋ ಒಂದು ಅಭಿಪ್ರಾಯ. ಬನ್ನಿ, ದೇವರ ಕೃಪೆಗೆ ಪಾತ್ರರಾಗಿ ಎಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನಾನು ಶ್ರೀನಾಥ್ ಅಂತೇಳಿ, ಕೃಷಿಕ, ಭದ್ರಾವತಿ. ವೈಕುಂಠ ಏಕಾದಶಿ ಅಂತಂದರೆ ಎಲ್ಲರಿಗೂ ಇದೊಂದು ಸನಾತನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನ. ಪ್ರತಿಯೊಬ್ಬ ಹಿಂದೂಗಳು ಕೂಡ ಇವತ್ತು ಶ್ರೀನಿವಾಸನ ದರ್ಶನ ಮಾಡಲಿಕ್ಕೆ ಆತುರಿತಾ ಇರ್ತಾರೆ. ಎಲ್ಲರೂ ಕೂಡ ತಿರುಪತಿಗೆ ಹೋಗ್ಲಿಕ್ಕಾಗಲ್ಲ. ಭದ್ರಾವತಿಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಗಿರ್ಬೋದು, ಶಿವಮೊಗ್ಗ ಜಿಲ್ಲೆಯವ್ರಿಗಿರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಒಂದು ತಿರುಪತಿ ಇದ್ದಾಗೆ. ಹಾಗಾಗಿ ದಯಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಪ್ರಾರ್ಥನೆ ಮಾಡ್ಕೊಂಡು ವೈಕುಂಠ ಏಕಾದಶಿ ದಿನ, ಪವಿತ್ರವಾದ ದಿನ, ಭಗವಂತನಿಗೆ ನಮಸ್ಕರಿಸಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಭಗವಂತ ಈಡೇರಿಸಲಿ ಅಂತೇಳಿ ನಾನು ಕೂಡ ಭದ್ರಾವತಿ ಎಲ್ಲ ಸಮಸ್ತ ಜನತೆ ಪರವಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಕರೆದು ಸಂದರ್ಶನ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಧ್ಯಮ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೈಕುಂಠ ಏಕಾದಶಿ ಅಂತಂದರೆ ಪ್ರತಿ ವರ್ಷದಲ್ಲಿ ಮಾಡ್ತಕ್ಕಂತಹ ಏಕಾದಶಿಗಳಿಗೆಲ್ಲ ಈ ಏಕಾದಶಿ ಸರ್ವಶ್ರೇಷ್ಠವಾದ ಏಕಾದಶಿಯಾಗಿದೆ. ಹಾಗೆಯೇ ಇದು ಪುರಾತನ ಕಾಲದ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಮಂಗಳವಾರ, ಶನಿವಾರ ಪ್ರತಿದಿನ ಬರ್ತೀವಿ. ಪ್ರತಿದಿನ ಪೂಜೆ ಪುನಸ್ಕಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗೆ ಈ ಏಕಾದಶಿ ದಿನ ಉಪವಾಸ ಇದ್ದು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾದರೆ ಸಾವಿರಾರು ವರ್ಷಗಳಷ್ಟು ಏಕಾದಶಿ ಮಾಡಿದಷ್ಟು ಪುಣ್ಯ ಈ ಒಂದು ಏಕಾದಶಿನಲ್ಲಿ ಸಿಗುತ್ತೆ ಅಂತ ಹೇಳಿ ಹಿರಿಯರು ತಿಳಿಸಿದ್ದಾರೆ. ನಮಸ್ತೆ, ನಾನು ಸುನೀತಾ ಮಂಜುನಾಥ್ ಅಂತ, ಭದ್ರಾವತಿ. ಇಲ್ಲಿ ನಮ್ಮ ಭದ್ರಾವತಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಪುರಾತನ ಕಾಲದ್ದು, ತುಂಬ ವಿಶೇಷವಾದದ್ದು. ಇಲ್ಲಿ ಮುಕ್ಕೋಟಿ ಏಕಾದಶಿ ತುಂಬ ವಿಶೇಷವಾಗಿ ನಡೆಯುತ್ತೆ. ಭದ್ರಾವತಿಯಿಂದ ಅಲ್ಲದೆ ಸುತ್ತಮುತ್ತಲ ಹಳ್ಳಿನ ಜನರು ಸಹ ಇಲ್ಲಿ ಬಂದು ವೈಕುಂಠ ದ್ವಾರದಿಂದ ಬಂದು ದೇವರ ದರ್ಶನ ಮಾಡಿ ದೇವರದ ಕೃಪಾ ಕಟಾಕ್ಷೆ ಪಾತ್ರರಾಗ್ತಾರೆ. ತುಂಬ ಸಂತೋಷ ಆಗುತ್ತೆ. ನಮ್ಮ ಭದ್ರಾವತಿಯಲ್ಲಿ ಮುಕ್ಕೋಟಿ ಏಕಾದಶಿ ಇಷ್ಟು ಅದ್ಧೂರಿಯಾಗಿ ನಡೆಯುತ್ತೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾವು ಇದೇ ಫಸ್ಟ್ ಇಲ್ಲಿ ಹತ್ರದಲ್ಲೇ ಇದ್ದೀವಿ, ಆದರೆ ಇದೇ ಫಸ್ಟ್ ಬಂದಿರೋದು. ತುಂಬ ಜನಸಂಖ್ಯೆ ತುಂಬ ಇದೆ, ಆದರೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನೂ ನೋಡಬೇಕು ಅನಿಸುತ್ತೆ ಸರ್. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ ಸ್ವಾಮಿ ಕೃಪೆ ಎಲ್ಲರಿಗೂ ಇರಲಿ. ವಿದ್ಯಾ ಅಂತ, ನಾನು ಭದ್ರಾವತಿನೇ. ಏಕಾದಶಿ ಬಗ್ಗೆ ಏನಿಲ್ಲ, ನನಗೆ ಗೊತ್ತಿರೋ ಹಾಗೆ ಇಷ್ಟವಾದ ಟೆಂಪಲ್ಲೇ ಇದು. ಅದು ಇಲ್ದಂಗೆ ತುಂಬ ದಿನ ಆದಮೇಲೆ ಬಂದಿದ್ದೀನಿ, ಖುಷಿ ಆಯಿತು. ಇಲ್ಲಿನ ದರ್ಶನ ಎಲ್ಲ ತುಂಬ ಚೆನ್ನಾಗಾಗಿದೆ. ಮತ್ತು ಇವಾಗ ಅಲ್ಲಿ ಇದೆಲ್ಲ ಮಾಡಿದಾರಲ್ಲ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಇರಲಿ ಅಂಥೇಳಿ ನೆಕ್ಸ್ಟ್ ವರ್ಷವೂ ಬರಬೇಕು ಅಂದ್ಕೊಂಡಿದ್ದೀನಿ. ಹೀಗೆ ಇರಲಿ. ನನ್ನ ಆರೋಗ್ಯ ಇಲಾಖೆ HIO ಬಂದಿರೋದು. ಇಲ್ಲಿ ಭದ್ರಾವತಿಲಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಮನೆ ಬಂದ್ಬಿಟ್ಟು ಶಿವಮೊಗ್ಗ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ದೇವಸ್ಥಾನ 100 ವರ್ಷದ ಹಳೆ ಕಾಲದ್ದು. ನಾನು ಫಸ್ಟ್ ಟೈಮ್ ಎಲ್ಲರೂ ಹೇಳ್ತಾಯಿದ್ರು ಇಲ್ಲಿ ವೈಕುಂಠ ಏಕಾದಶಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ದಕ್ಕೋಸ್ಕರ ಇಲ್ಲೇ ಬಂದುಬಿಟ್ಟು ನಾವು ದರ್ಶನ ಎಲ್ಲ ಮಾಡಿ ಅದೇ ಇವಾಗ ಮಾಡಿದ್ವಿ. ನನ್ನ ಹೆಸರು ಲಿಖಿತಾ. ನಾನು ಕಾಮನಾಗಿ ಶಿವಮೊಗ್ಗದವಳೆ, ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ಓದ್ತಾಯಿದ್ದೀನಿ. ಅಂದರೆ ಇವಾಗ ಫಸ್ಟ್ ಟೈಮ್ ಬಂದಿದ್ದು ನಾನು ಇಲ್ಲಿಗೆ. ತುಂಬ ಚೆನ್ನಾಗಿ ಅನಿಸ್ತಿದೆ, ನನಗೆ ಖುಷಿ ಆಯಿತು.